ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ನ ಮ್ಯಾಟ್ ಭಾಗದ 37th ಟಾಪಿಕ್ ಏಜ್ ಪ್ರಾಬ್ಲಮ್ಸ್ ಅಥವಾ ವಯಸ್ಸಿನ ಮೇಲಿನ ಪ್ರಶ್ನೆಗಳು ಇದನ್ನ ಸಾಲ್ವ್ ಮಾಡೋಣ. ಸೊ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ರಾಮ್ಸ್ ಏಜ್ ಆಫ್ಟರ್ 15 years ವಿಲ್ ಬಿ 5 times his age 5 years back. ಓಕೆ, ಸೊ ಏನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ? 5 years ಬ್ಯಾಕ್, ಆಮೇಲೆ ಆಫ್ಟರ್ 15 years ಅಂತ ಕೊಟ್ಟಿದ್ದಾರೆ, ಸರಿಯಲ್ಲ? ಸೊ ಏನ್ ಅನ್ಕೊಳ್ಳೋಣ, ಕನ್ನಡದಲ್ಲೂ ಓದ್ಬಿಡೋಣ. 15 ವರ್ಷಗಳ ನಂತರ ರಾಮನ ವಯಸ್ಸು. ಸೊ 15 ವರ್ಷಗಳ ನಂತರ ಒಂದು ಕೊಟ್ಟಿದ್ದಾರೆ. ರಾಮನ ವಯಸ್ಸು ಅವನ ಈಗಿನ ವಯಸ್ಸಿನ, ಸೊ ಈಗಿನ ವಯಸ್ಸು ಇನ್ನೊಂದಿದೆ, ಪ್ರೆಸೆಂಟ್ ಏಜ್ ಕೂಡ ಇದೆ. ನಿಮಿಷ, ಹಿಸ್ ಕರೆಂಟ್ ಏಜ್, ಇದು ಈಗಿನ ವಯಸ್ಸು. ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ 5ರಷ್ಟು, ಹಿಂದಿನ 5 ವರ್ಷಗಳು ಇನ್ನೊಂದೇನು 5ರಷ್ಟಿದೆ ಅಂತ ಕೊಟ್ಟಿದ್ದಾರೆ. 5 times ಅಂತ ಕೊಟ್ಟಿದ್ದಾರೆ, ಸರಿನಾ? ಅವನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸೊ ಅವನ ಈಗಿನ ವಯಸ್ಸು ಎಕ್ಸ್ ಅಂತ ತಗೊಂಡ್ರೆ, ಸರಿನಾ? ಇದು ಈಗ ಈಗಿನ ವಯಸ್ಸು. ನೌ 15 years ಬ್ಯಾಕ್, ಸಾರಿ 5 years ಬ್ಯಾಕ್, 5 ವರ್ಷಗಳ ಹಿಂದೆ ಅವನ ವಯಸ್ಸು ಎಷ್ಟಾಗಿರ್ಬೇಕು? 5 years ಬ್ಯಾಕ್, 5 ವರ್ಷಗಳ ಹಿಂದೆ ವಯಸ್ಸು ಎಕ್ಸ್ ಮೈನಸ್ 5 ಆಗಿರ್ಬೇಕಾ? ಆಮೇಲೆ 15 ವರ್ಷಗಳ ನಂತರ, ಆಫ್ಟರ್ 15 years, ರಾಮನ ವಯಸ್ಸು ಎಷ್ಟಾಗಿರ್ಬೇಕು? ಎಕ್ಸ್ ಪ್ಲಸ್ 15 ಆಗಿರ್ಬೇಕು, ಸರಿನಾ? ಸೊ ಈಗ ಈಗಿನ ವಯಸ್ಸು, 5 ವರ್ಷದ ಹಿಂದಿನ ವಯಸ್ಸು, 15 ವರ್ಷದ ನಂತರದ ವಯಸ್ಸು ನಮ್ಗೆ ಗೊತ್ತಾಯ್ತು. ಏನು? ಎಕ್ಸ್ ಮೈನಸ್ 5 ಮತ್ತೆ ಎಕ್ಸ್ ಪ್ಲಸ್ 15. ಈಗ ಏನ್ ಕೊಟ್ಟಿದ್ದಾರೆ? 15 ವರ್ಷಗಳ ನಂತರ ಅವನ ವಯಸ್ಸು ಎಷ್ಟಿರುತ್ತೆ? 5ರಷ್ಟು. ಯಾವುದರ 5ರಷ್ಟು? 5 ವರ್ಷಗಳ ಹಿಂದಿನ ವಯಸ್ಸಿನ 5ರಷ್ಟು, ಸರಿನಾ? ಸೊ ಆಫ್ಟರ್ 15 years, ರಾಮ್ಸ್ ಏಜ್ ವಿಲ್ ಬಿ 5 times. 5 times of what? 5 times of his age 5 years back. Okay, so x plus 15, Ram's age after 15 years will be equal to 5 times. 5 times of what? 5 times of his age 5 years back. So his age 5 years back was x minus 5. So ಇದು equation ಅರ್ಥ ಆದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಏನ್ ಹೇಳಿದಾರೆ ಇಲ್ಲಿ? ರಾಮನ ವಯಸ್ಸು 15 ವರ್ಷಗಳ ಆದ್ಮೇಲೆ ರಾಮನ ವಯಸ್ಸು ಇದಲ್ಲ, ಇದು ಎಷ್ಟಿರುತ್ತೆ? 5ರಷ್ಟಿರುತ್ತೆ. ಯಾವುದರ 5ರಷ್ಟು? 5 ವರ್ಷಗಳ ಹಿಂದಿನ ವಯಸ್ಸಿನ 5ರಷ್ಟು, ಸರಿನಾ? ಸೊ ಈಕ್ವೇಶನ್ ಅರ್ಥ ಆದ್ರೆ ಸಾಲ್ವ್ ಮಾಡೋಣ. ಎಕ್ಸ್ ಪ್ಲಸ್ 15 ಈಕ್ವಲ್ ಟು 5 ಇಂಟು ಎಕ್ಸ್ ಮೈನಸ್ 5 ಅಂತ ಇದೆ, ಸರಿಯಲ್ಲ? ಸೊ 5 ಇಂಟು ಎಕ್ಸ್ ಏನಾಗುತ್ತೆ? 5x, ಮತ್ತೆ 5 ಇಂಟು ಮೈನಸ್ 5 ಏನಾಗುತ್ತೆ? ಮೈನಸ್ 25. ಸೊ ಎಕ್ಸ್ ಪ್ಲಸ್ 15 ಈಕ್ವಲ್ ಟು 5x ಮೈನಸ್ 25. ಈಗ ಎಕ್ಸ್ ಅನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? 5x ಮೈನಸ್ ಎಕ್ಸ್, ಆಮೇಲೆ 25 ಅನ್ನ ಲೆಫ್ಟ್ ಗೆ ತಗೊಂಡ್ರೆ 15 ಪ್ಲಸ್ 25, ಸರಿ? ಸೊ 25 ಪ್ಲಸ್ 15 ಎಷ್ಟು? 40. 40 ಈಕ್ವಲ್ ಟು 5x ಮೈನಸ್ ಏನು ಇಲ್ಲ ಅಂದ್ರೆ 1x, ಸರಿಯಲ್ಲ? ಸೊ 5x ಮೈನಸ್ ಎಕ್ಸ್ 4x. ಸೊ x ಈಕ್ವಲ್ ಟು 40 ಡಿವೈಡೆಡ್ ಬೈ 4 ಆಗುತ್ತಾ? ಸೊ 40 ಡಿವೈಡೆಡ್ ಬೈ 4 ಎಷ್ಟು? 4 1s are 4 0. ಸೊ x ಈಕ್ವಲ್ ಟು 10. x ಏನು? x ಏನಂತ ಅನ್ಕೊಂಡಿದ್ವಿ ನಾವು? ರಾಮನ ಈಗಿನ ವಯಸ್ಸು. ಸೊ ರಾಮನ ಈಗಿನ ವಯಸ್ಸು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಎಷ್ಟು ರಾಮನ ಈಗಿನ ವಯಸ್ಸು? 10 years. ಈಸಿನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಓಕೆ, the sum of the ages of a son and father is 90 years.
ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 90 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಸೊ ಈಗ ಏನ್ ಅನ್ಕೊಳ್ಳೋಣ, ಸನ್ ಅನ್ನ ಎ ಅನ್ಕೊಳ್ಳೋಣ, ಫಾದರ್ ಅನ್ನ ಎಫ್ ಅನ್ಕೊಳ್ಳೋಣ, ಸರಿನಾ? ಅಥವಾ ಸನ್ ಎಸ್ ಅನ್ಕೊಂಡ್ರೆ ಅದು 5 ಎಲ್ಲಾದ್ರೂ ಬಂದ್ರೆ ಕನ್ಫ್ಯೂಸ್ ಆಗುತ್ತಲ್ಲ. ಸೊ ಸನ್ ಅನ್ನ ಎಂ ಅನ್ಕೊಳ್ಳೋಣ, ಮಗ, ಸರಿನಾ? ಮಗನ ವಯಸ್ಸು ಮತ್ತು ತಂದೆಯ ವಯಸ್ಸುಗಳ ಮೊತ್ತ ಎಷ್ಟು? ಎಂ ಪ್ಲಸ್ ಎಫ್. ಎಂ ಅಂದ್ರೆ ಮಗ, ಎಫ್ ಅಂದ್ರೆ ಫಾದರ್. ಎಷ್ಟು? 90 ಅಂತ ಕೊಟ್ಟಿದ್ದಾರೆ, ಸರಿನಾ? ದ ಸಮ್ ಆಫ್ ಏಜಸ್ ಆಫ್ ಅ ಸನ್ ಅಂಡ್ ಫಾದರ್ is 90 years. After 5 years, the age of the father will be 3 times that of the son. ಏನ್ ಕೊಟ್ಟಿದ್ದಾರೆ? 5 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಾದರೆ, ಸೊ ಇದು ಈಗಿನ ವಯಸ್ಸು, ಸರಿಯಲ್ಲ? ಸೊ ನೌ, ಈಗ 5 ವರ್ಷಗಳ ನಂತರ, ಸೊ ಈಗ ತಂದೆಯ ವಯಸ್ಸು ಎಫ್ ಆದ್ರೆ ಮಗನ ವಯಸ್ಸು ಎಂ ಆದ್ರೆ ಆಫ್ಟರ್ 5 years, ಆಫ್ಟರ್ 5 years 5 ವರ್ಷಗಳ ನಂತರ ಎಷ್ಟಾಗಿರುತ್ತೆ? ಎಫ್ ಪ್ಲಸ್ 5 ಆಗಿರುತ್ತಾ? ಇದು ಎಂ ಪ್ಲಸ್ 5 ಆಗಿರುತ್ತೆ, ಸರಿಯಲ್ಲ? ಏನ್ ಹೇಳಿದಾರೆ ಇಲ್ಲಿ? ದ ಏಜ್ ಆಫ್ ದ ಫಾದರ್ ವಿಲ್ ಬಿ 3 times ದಟ್ ಆಫ್ ದ ಸನ್. ಮಗನ ವಯಸ್ಸಿನ 3ರಷ್ಟಿರುತ್ತೆ. ಯಾರ ವಯಸ್ಸು? ತಂದೆಯ ವಯಸ್ಸು. ಸೊ 5 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು. ಸೊ ಮಗನ ವಯಸ್ಸು ಯಾವುದು? ಇದು. ಸೊ ಎಂ ಪ್ಲಸ್ 5, ಮಗನ ವಯಸ್ಸಿನ 3ರಷ್ಟು, 3 into ಎಂ ಪ್ಲಸ್ 5. ಯಾರ ವಯಸ್ಸಾಗಿರುತ್ತೆ? ತಂದೆಯ ವಯಸ್ಸು. ಯಾವಾಗ? 5 ವರ್ಷಗಳ ನಂತರ. ಸೊ ಇಲ್ಲಿ 5 ವರ್ಷಗಳ ನಂತರದ ವಯಸ್ಸನ್ನೇ ತಗೋಬೇಕು ನಾವು, ಸರಿನಾ? ಏನ್ ಕೇಳಿದ್ದಾರೆ? ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂತ ಕೇಳಿದ್ದಾರೆ. ಸೊ ಎಫ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಾವು ಎಫ್ ಅನ್ನ ಕಂಡುಹಿಡಿಬೇಕು, ಸರಿನಾ? ಸೊ ಇದಿಷ್ಟ ಅರ್ಥ ಆದ್ರೆ ನಾವು ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ, ಸರಿನಾ? ಓಕೆ, ಸೊ ಮೇಲೆ ಬರ್ಕೊಳ್ಳೋಣ ಸ್ವಲ್ಪ. ಎಫ್ ಪ್ಲಸ್ 5 ಈಕ್ವಲ್ ಟು 3 times 3ರಷ್ಟು ಎಂ ಪ್ಲಸ್ 5. ಏನಾಗುತ್ತೆ? 3 into m 3m ಪ್ಲಸ್ 3 into 5 15 ಎಫ್ ಪ್ಲಸ್ 5. ಆಮೇಲೆ ಎಫ್ ಅನ್ನ ರೈಟ್ ಸೈಡ್ಗೆ ತಗೊಳ್ಳೋಣ. ಸೊ ಎಫ್ ಅನ್ನ ಈ ಕಡೆ ತಗೊಂಡು 15 ಅನ್ನ ಈ ಕಡೆ ತಗೊಳ್ಳೋಣ. ಏನ್ ಬರುತ್ತೆ? ಸೊ 3m ಮೈನಸ್ ಎಫ್ ಈಕ್ವಲ್ ಟು 5 minus 15 ಬರುತ್ತಾ? ಸೊ -10, 5 minus 15 ಏನು? -10 ಈಕ್ವಲ್ ಟು 3m ಮೈನಸ್ ಎಫ್ ಅಂತ ಬರ್ತಿದೆ, ಸರಿನಾ? ಓಕೆ, ಸೊ ಇದನ್ನ ಈಕ್ವೇಶನ್ 2 ಅನ್ಕೊಂಡು ಇದನ್ನ ಈಕ್ವೇಶನ್ 1 ಅನ್ಕೊಳ್ಳೋಣ. ಸೊ ಈ ಎರಡು ಈಕ್ವೇಶನ್ ಅನ್ನ ಕಂಬೈನ್ ಮಾಡಿ ನಾವು ಸಾಲ್ವ್ ಮಾಡ್ಬೇಕು. ಸೊ ಹೇಗ್ ಮಾಡೋದದು? ಇದನ್ನ ತೆಗೆದಿಡೋಣ. ಸೊ 3m ಮೈನಸ್ ಎಫ್ ಈಕ್ವಲ್ ಟು ಏನ್ ಬರ್ತಿದೆ? -10. ಮತ್ತೆ m ಪ್ಲಸ್ ಎಫ್ ಏನ್ ಬರ್ತಿದೆ? 90. ಇದು ಗೊತ್ತಿದೆ. ಸೊ ಇದ್ ಎರಡು ಈಕ್ವೇಶನ್ ಅನ್ನ ಕೂಡಿಸಿದ್ರೆ 1m, 3m ಪ್ಲಸ್ 1m ಏನಾಗುತ್ತೆ? 4m ಮೈನಸ್ ಎಫ್ ಪ್ಲಸ್ ಎಫ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದು 0 ಈಕ್ವಲ್ ಟು 90 minus 10 ಏನಾಗುತ್ತೆ? 80, ಸರಿನಾ? ಸೊ 4m ಈಕ್ವಲ್ ಟು 80, m ಈಕ್ವಲ್ ಟು 80 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? 4 1 4 2 4 1 4 2. ಸೊ m ಈಕ್ವಲ್ ಟು 20 ಬರ್ತಿದೆ. ಸೊ m ಈಕ್ವಲ್ ಟು 20 ಬಂತು, ಬಟ್ ನಮ್ಗೆ ಎಫ್ ಬೇಕು, ಸರಿಯಲ್ಲ? ಫಾದರ್ಸ್ ಏಜ್ ಬೇಕು. ಸೊ ಟೋಟಲ್ m ಪ್ಲಸ್ ಎಫ್ ಏನು? m ಪ್ಲಸ್ ಎಫ್ 90, m 20 ಬಂತು. ಸೊ 20 ಪ್ಲಸ್ ಏನನ್ನ ಕೂಡ್ಸಿದ್ರೆ 90 ಬರುತ್ತೆ. ಸೊ ಎಫ್ ಏನಾಗ್ಬೇಕು? 70 ಆಗಿರ್ಬೇಕು, ಸರಿನಾ? ಸೊ ಆಪ್ಷನ್ ಬಿ 70 years ಫಾದರ್ ನ ಏಜ್. ಈಗಿನ ತಂದೆಯ ವಯಸ್ಸು ಏನು? 70 ವರ್ಷ, 70 years. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹರಿ ಇಸ್ 20 years old and ಗೌರವ್ ಇಸ್ 30 years old. ಏನ್ ಹೇಳ್ತಿದ್ದಾರೆ? ಹರಿಯ ವಯಸ್ಸು
20 years, ಗೌರವ್ನ ವಯಸ್ಸು 30 years ಅಂತ ಹೇಳ್ತಿದ್ದಾರೆ. How many years ago the ratio of their ages was 3:5? So, ಎಷ್ಟು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತ 3:5 ಆಗಿತ್ತು ಅನ್ನೋದು ಪ್ರಶ್ನೆ. ಸೊ ಇದು ಕೂಡ ಹೀಗೆ ಬರ್ಕೊಳ್ಳೋಣ. ನೌ ಆಮೇಲೆ ಫ್ಯೂ ಇಯರ್ಸ್ ಬ್ಯಾಕ್, ಎಷ್ಟು ವರ್ಷಗಳ ಹಿಂದೆ ಅಂತ ಗೊತ್ತಿಲ್ಲ. ಸೊ ಎಕ್ಸ್ ಇಯರ್ಸ್ ಬ್ಯಾಕ್ ಅಂತ ಬರ್ಕೋಬಹುದಾ? ಎಕ್ಸ್ ಏನಾಗಿರ್ಬೋದು, ಎಕ್ಸ್ 5 ಆಗಿರ್ಬೋದು, 6 ಆಗಿರ್ಬೋದು, 10 ಆಗಿರ್ಬೋದು, 15 ಆಗಿರ್ಬೋದು, ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಸೊ ಎಕ್ಸ್ ಇಯರ್ಸ್ ಬ್ಯಾಕ್ ಅಂತ ತಗೊಳ್ಳೋಣ, ಸರಿನಾ? ಸೊ ಈಗಿನ ಹರಿಯ ವಯಸ್ಸು h=20 ಆದ್ರೆ, ಗೌರವ್ನ ಈಗಿನ ವಯಸ್ಸು 30 ಆದ್ರೆ, ಎಕ್ಸ್ ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟಾಗಿರುತ್ತೆ? 20 - x ಆಗಿರುತ್ತಾ? ಯಾಕೆ? ಈಗ ನನ್ನ ವಯಸ್ಸು 15 ವರ್ಷ ಆದ್ರೆ 2 ವರ್ಷಗಳ ಹಿಂದೆ ನನ್ನ ವಯಸ್ಸು ಎಷ್ಟಾಗುತ್ತೆ? 15 - 2 13 ವರ್ಷ. ಸೊ ಈಗ ನನ್ನ ವಯಸ್ಸು 15 ಆದ್ರೆ ಎಕ್ಸ್ ವರ್ಷಗಳ ಹಿಂದೆ ನನ್ನ ವಯಸ್ಸು ಎಷ್ಟಾಗ್ಬೇಕು? 15 - x. ಸೊ ಎಕ್ಸ್ ಇಯರ್ಸ್ ಬ್ಯಾಕ್ ಅವರ ವಯಸ್ಸು ಎಷ್ಟಿರ್ಬೇಕು? 20 - x, ಹರಿಯ ವಯಸ್ಸು. ಆಮೇಲೆ ಗೌರವ್ನ ವಯಸ್ಸು 30 - x ಆಗಿರ್ಬೇಕಾ? ಇದೇನು? ಎಕ್ಸ್ ವರ್ಷಗಳ ಹಿಂದೆ, ಎಕ್ಸ್ ಇಯರ್ಸ್ ಬ್ಯಾಕ್. ಇದು ಈಗ. How many years ago the ratio of their ages was 3:5? ಸೊ ಎಕ್ಸ್ ವರ್ಷಗಳ ಹಿಂದೆ ಅವರ ವಯಸ್ಸಿನ ರೇಷಿಯೋ ಎಷ್ಟಾಗಿರ್ಬೇಕಿತ್ತು? 3:5 ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇಲ್ಲಿ ಅವರ ವಯಸ್ಸಿನ ರೇಷಿಯೋ ಎಷ್ಟು? 20/30 ಅದೆಷ್ಟು? 2/3. ಸೊ ಈಗ ಅವರ ವಯಸ್ಸುಗಳ ನಡುವಿನ ಅನುಪಾತ 2/3, 2:3. ಎಕ್ಸ್ ವರ್ಷಗಳ ಹಿಂದೆ ಅವರ ವಯಸ್ಸುಗಳ ನಡುವಿನ ಅನುಪಾತ ಎಷ್ಟಾಗಿರ್ಬೇಕಿತ್ತು? 3:5. ಸೊ ಏನ್ ಮಾಡೋಣ ಇವಾಗ? 20 - x / 30 - x ಏನಾಗಿರ್ಬೇಕು? 3/5. ಯಾಕಂದ್ರೆ ರೇಷಿಯೋ 3:5, ಸರಿನಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸಾಲ್ವ್ ಮಾಡಕ್ಕೆ. ಸೊ 20 - x × 5 = 5 ಈ ಕಡೆ 3 × 30 - x, ಸರಿನಾ? ಸೊ 5 × 20 ಏನಾಗುತ್ತೆ? 100 - 5 × x ಏನಾಗುತ್ತೆ? 5x = 3 × 30 ಏನು? 90. 3 × - x ಏನು? -3x, ಸರಿನಾ? ಓಕೆ. ಈಗ 90ನ ಈ ಕಡೆ ತಗೊಂಡು 5x ನ ಆ ಕಡೆ ತಗೊಳ್ಳೋಣ. ಸೊ 100 + 90 ಇರೋದು -90 ಆಗುತ್ತೆ, -3x - 5x ಇರೋದು +5x ಆಗುತ್ತೆ, ಸರಿನಾ? ಸೊ 100 - 90 ಏನು? 10 = 5x - 3x ಏನಾಗುತ್ತೆ? 2x. ಸೊ x = ಏನ್ ಬರುತ್ತೆ? x = 10 / 2 ಏನು? 5. ಸೊ 5 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ನಡುವಿನ ಅನುಪಾತ 3:5 ಆಗಿತ್ತು. ಸೊ 5 years ago the ratio of their ages was 3:5. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. Pawan's age after 15 years will be 3 times his age 5 years ago. ಇದು ಕೂಡ ಮೊದಲನೇ ಪ್ರಶ್ನೆ ತರಾನೇ ಇದೆ, ಸರಿಯಲ್ಲ? ಸೊ ತವನ್ನ ಈಗಿನ ವಯಸ್ಸು ನಾವು ಈಗ ಎಕ್ಸ್ ಅನ್ಕೊಂಡ್ರೆ 15 ವರ್ಷಗಳ ನಂತರ ಆಫ್ಟರ್ 15 years ತವನ್ನ ವಯಸ್ಸು ಎಷ್ಟಾಗಿರುತ್ತೆ? ಎಕ್ಸ್ + 15. 5 ವರ್ಷಗಳ ಹಿಂದೆ 5 years ago 5 ವರ್ಷಗಳ ಹಿಂದೆ ತವನ್ನ ವಯಸ್ಸು ಎಕ್ಸ್ - 5 ಆಗಿರ್ಬೇಕು, ಸರಿನಾ? ಸೊ ತವನ್ನ ವಯಸ್ಸು 15 ವರ್ಷಗಳ ನಂತರ ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು ಆದರೆ ತವನ್ನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಕ್ಸ್ = ಕ್ವೆಶ್ಚನ್ ಮಾರ್ಕ್, ನಾವು ಎಕ್ಸ್ ಅನ್ನ ಕಂಡುಹಿಡಿಬೇಕು, ಸರಿನಾ? ಸೊ ಏನ್ ಹೇಳಿದ್ದಾರೆ? 15 ವರ್ಷಗಳ ನಂತರ ತವನ್ನ ವಯಸ್ಸು ಎಷ್ಟಿರುತ್ತೆ? ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು ಅಂತ ಹೇಳಿದ್ದಾರೆ. ಸೊ ಈಕ್ವೇಶನ್ ಹೀಗೆ ಬರುತ್ತಾ?
3 into x minus 5. ಇಲ್ಲಿ ಇಂಟು ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, 3 ನ ಹೀಗೆ ಬರ್ಕೋಬಹುದು. ಸರಿನಾ? ಸೊ ವಾಟ್ ಆರ್ ದೇ ಸೇಯಿಂಗ್? Tavan's age after 15 years will be equal to 3 times. 3 times of what? 3 times of his age 5 years back. 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು. ಓಕೆನಾ? ಓಕೆ, ಈಗ ಇದನ್ನ ಸಾಲ್ವ್ ಮಾಡೋಣ. ಇಲ್ಲಿ 3 into x 3x minus 3 into 5 15. ಸೊ x plus 15 equal to 3x minus 15 ಬರ್ತದೆ. ಸೊ 15 ಅನ್ನ ಈ ಕಡೆ ತಗೊಂಡು x ಅನ್ನ ರೈಟ್ ಸೈಡ್ ಗೆ ತಗೊಳ್ಳೋಣ. 15 minus 15 plus 15 ಆಗುತ್ತೆ, ಈಕ್ವಲ್ ಟು 3x. ಇಲ್ಲಿ 1x ಅಂದ್ರೆ minus 1x. ಸರಿನಾ? ಸೊ 15 plus 15 ಏನು? 30. 30 equal to 3x minus 1x 2x. ಸೊ 2x equal to 30 ಅಂತ ಬಂತು. x equal to 30 by 2. ಎಷ್ಟು? 30 by 2. 30ರಲ್ಲಿ ಅರ್ಧ 15. x equal to 15. ಸೊ ಈಗಿನ ಧವನ್ನ ವಯಸ್ಸೆಷ್ಟು? 15 ವರ್ಷ. 10 ವರ್ಷಗಳ 5 ವರ್ಷಗಳ ಹಿಂದೆ ಅವನ ವಯಸ್ಸೆಷ್ಟು? 10 ವರ್ಷ. 15 ವರ್ಷಗಳಾದ್ಮೇಲೆ ಅವನ ವಯಸ್ಸೆಷ್ಟು? 15 plus 15 30 ವರ್ಷ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡಿ, ಏನ್ ಹೇಳ್ತಿದ್ದಾರೆ? ಐ ಆಮ್ 4 times as old as my son. ನಾನು ನನ್ನ ಮಗನ ವಯಸ್ಸಿನ 4ರಷ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸೊ ನನ್ನ ವಯಸ್ಸು, ಮೈ ಏಜ್ ಬೇಡ, ನನ್ನ ಮಗನ ವಯಸ್ಸನ್ನ ತಗೊಳ್ಳೋಣ. ಮೈ ಸನ್ಸ್ ಏಜ್. ನನ್ನ ಮಗನ ವಯಸ್ಸು ಎಷ್ಟು? ಎಕ್ಸ್ ಅಂತ ತಗೊಳ್ಳೋಣ. ಸರಿನಾ? ಸೊ ನನ್ನ ವಯಸ್ಸು ಎಷ್ಟಾಗಿರುತ್ತೆ? ನನ್ನ ಮಗನ ವಯಸ್ಸಿನ 4ರಷ್ಟು. ಸೊ ಮೈ ಏಜ್, I am 4 times as old as my son. So 4x ಆಗಿರ್ಬೇಕಾ? 4ರಷ್ಟು. ಆಮೇಲೆ 5 years hence, 5 ವರ್ಷಗಳ ನಂತರ I will be thrice as my son's age. 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟು ಆದರೆ ನಮ್ಮಗಳ ವಯಸ್ಸುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಈಗ ನಾವು ಆಫ್ಟರ್ 5 years, 5 ವರ್ಷಗಳ ನಂತರ ಹೇಗಿರುತ್ತೆ ಅವ್ರ ವಯಸ್ಸು? x plus 5 ಆಗುತ್ತಾ? ಮಗನ ವಯಸ್ಸು. ತಾಯಿಯ ವಯಸ್ಸು ಅಂದ್ರೆ ನನ್ನ ವಯಸ್ಸು 4x plus 5 ಆಗುತ್ತೆ. ಸರಿನಾ? ಸೊ ಏನ್ ಹೇಳಿದ್ದಾರೆ? 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟಿರ್ತೇನೆ. ಐ ವಿಲ್ ಬಿ 3 times the age of my son after 5 years. 3 times x plus 5 equal to 4x plus 5. ಈಸಿನಾ? ಸೊ ಇಕ್ವೇಶನ್ ಬರ್ಕೊಂಡ್ರೆ, ಈಕ್ವೇಶನ್ ಅನ್ನ ಕರೆಕ್ಟ್ ಆಗಿ ಬರ್ಕೊಂಡ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. 3 times x plus 5. ಸೊ ಆಫ್ಟರ್ 5 years my son's age times 3. ನನ್ನ ಮಗನ ವಯಸ್ಸಿನ 3ರಷ್ಟು ಯಾರ ವಯಸ್ಸಿರುತ್ತೆ? ನನ್ನ ವಯಸ್ಸು 5 ವರ್ಷಗಳ ನಂತರ. ಸರಿನಾ? ಓಕೆ, ಈಗ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆ ನಮ್ಗೆ? ದ ಸಮ್ ಆಫ್ ಅವರ್ ಏಜಸ್, ನಮ್ಮಗಳ ವಯಸ್ಸುಗಳ ಮೊತ್ತ. ಯಾವಾಗ? ಈಗಿನ ನಮ್ಮಗಳ ವಯಸ್ಸುಗಳ ಮೊತ್ತ. ಸೊ ಎಷ್ಟು? ಸನ್ಸ್ ಏಜ್ ಎಕ್ಸ್, ನನ್ನ ಏಜ್ 4x. ಸೊ ಎಕ್ಸ್ ಪ್ಲಸ್ 4x. ಸರಿಯಲ್ಲ? ಸೊ 4x plus 1x ಎಷ್ಟಾಗುತ್ತೆ? 5x ಆಗುತ್ತೆ. ಸೊ ನಾವು ಕಂಡಿಡಿಬೇಕಾಗಿರೋ ಉತ್ತರ 5x. ಇದನ್ನ ಕಂಡಿಡಿಬೇಕು ನಾವು. ಸರಿನಾ? ಓಕೆ, ಈಗ 4x plus 5 equal to 3 into x 3x, 3 into 5 15. ಸೊ 3x ಅನ್ನ ಎಡಗಡೆಗೆ ತಗೊಳ್ಳೋಣ. ವಿಲ್ ಟೇಕ್ 3x ಲೆಫ್ಟ್. 4x minus 3x is equal to 15 minus 5. We are taking 5 to the right hand side. So 4x minus 3x ಏನು? x, 1x ಅಥವಾ x equal to 15 minus 5 ಏನು? 10. ಸೊ x 10 ಬಂತು. ಬಟ್ ನಮ್ಗೆ 10 ಬೇಕಾ? ಅಲ್ಲ, ನಮ್ಗೆ 5x ಬೇಕು. 5 into 10 ಎಷ್ಟಾಗುತ್ತೆ? 50 years. 5x ಏನು? ತಾಯಿಯ ಮತ್ತೆ ಮಗನ ವಯಸ್ಸುಗಳ ಮೊತ್ತ. ದ ಸಮ್ ಆಫ್ ಮದರ್ಸ್ ಅಂಡ್ ಸನ್ಸ್ ಏಜಸ್. ಓಕೆನಾ? ಸೊ ಎಷ್ಟು? 50 years. ಆಪ್ಷನ್ ಬಿ 50 years. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ರಾಮ್ ಅಂಡ್ ಹರಿ ಇಸ್
5:6. ಸೊ ರಾಮನ ವಯಸ್ಸು R ಅಂತ ತಗೊಳ್ಳೋಣ, ಹರಿಯ ವಯಸ್ಸು H ಅಂತ ತಗೊಳ್ಳೋಣ, ಈಗಿನ ವಯಸ್ಸು. ಸೊ ನಾವು ಅವ್ರ ಏಜ್ ಏನು, R ಮತ್ತೆ H ರೇಷಿಯೋ ಏನು, ವಯಸ್ಸುಗಳ ರೇಷಿಯೋ 5:6. 5:6 ಏನು, R/H is equal to 5:6. ಸರಿನಾ? ಇದನ್ನ ಬೇರೆ ತರ ಹೇಗ್ ಬರ್ಕೋಬಹುದು, R/H equal to 5/6 ಅಂತ ಕೂಡ ಬರ್ಕೋಬಹುದು. ಸರಿನಾ? ಆಮೇಲೆ 6 years hence 6 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 7:8 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಫ್ಟರ್ 6 years 6 ವರ್ಷಗಳ ನಂತರ ಅವರ ವಯಸ್ಸು ಎಷ್ಟಾಗ್ಬೇಕು, R+6 H+6 ಆಗ್ಬೇಕಾ? ಅವರ ವಯಸ್ಸುಗಳ ರೇಷಿಯೋ ಅನುಪಾತ ಎಷ್ಟಿರುತ್ತೆ, R+6/H+6 ಏನಂತ ಕೊಟ್ಟಿದ್ದಾರೆ, 7/8 ಅಂತ ಕೊಟ್ಟಿದ್ದಾರೆ. ಸರಿನಾ? ಡಿಫ್ರೆನ್ಸ್ ಬಿಟ್ವೀನ್ ದರ್ ಏಜಸ್. ಸೊ ನಾವ್ ಏನ್ ಕಂಡುಹಿಡಿಬೇಕು, ಟು ಫೈಂಡ್ R-H ಅಥವಾ H-R. ಯಾರು ದೊಡ್ಡವರು ಅವರ ದೊಡ್ಡವರ ವಯಸ್ಸಿನ ಚಿಕ್ಕವರ ವಯಸ್ಸನ್ನ ಕಳಿಬೇಕು. ಸೊ R-H ಆದ್ರೂ ಆಗಿರ್ಬೋದು, H-R ಆದ್ರೂ ಆಗಿರ್ಬೋದು. ನಾವು ಇದನ್ನ ಕಂಡುಹಿಡಿಬೇಕು. ಸರಿನಾ? ಡಿಫ್ರೆನ್ಸ್ ಬಿಟ್ವೀನ್ ದರ್ ಏಜಸ್. ಸೊ ಈಗ ಏನೆಲ್ಲ ಗೊತ್ತಿದೆ, ಈ ಈಕ್ವೇಶನ್ R+6/H+6 equal to 7/8 ಅಂತ ಗೊತ್ತಿದೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಶನ್ ಹೇಗ್ ಬರುತ್ತೆ, 8 into R+6 equal to 7 into H+6 ಅಂತ ಬರುತ್ತಾ? ಆಮೇಲೆ 8 into R 8R plus 8 into 6 48. 6 ಎಂಟ್ಲಿ 48. 7 into H 7H plus R 7 42. 6 7s are 42. ಸೊ ಈಗ ಇಲ್ಲೂ ಒಂದು ಈಕ್ವೇಶನ್ ಇದೆ, ಸರಿಯಲ್ಲ? ಸೊ ಏನಿದೆ ಅಲ್ಲಿ, R/H equal to 5/6 ಅಂತ ಇದೆ. ಸೊ 6 ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ 6R equal to 5H ಅಂತ ಬರ್ತಿದೆ. ಸೊ ಒಂದ್ ಕಡೆಗೆ ತಗೊಂಡ್ರೆ ಎಲ್ಲದನ್ನ 6R minus 5H equal to 0 ಅಂತ ಬರ್ತಿದೆ. ಸೊ ಇದನ್ನ ಒಂದ್ ಈಕ್ವೇಶನ್ ನಂಬರ್ 1. ಆಮೇಲೆ ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ, 8R minus 7H equal to 42 minus 48. ಏನ್ ಬರ್ತಿದೆ, 8R minus 7H equal to 42 minus 48 ಅಲ್ಲ, ಏನ್ ಬರ್ಬೇಕು, -6 ಅಂತ ಬರ್ಬೇಕು. ಸೊ ಇದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಳ್ಳೋಣ. ಈಕ್ವೇಶನ್ ನಂಬರ್, ಸೊ ಈ ಎರಡು ಈಕ್ವೇಶನ್ಸ್ ಅನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ಕೊಳ್ಳೋಣ. ಏನ್ ಬರ್ತಿದೆ, 8R minus 7H equal -6 ಅಂತ ಬರ್ತಿದೆ. ಆಮೇಲೆ 6R minus 5H equal to 0 ಅಂತ ಬರ್ತಿದೆ. 6R minus 5H equal to 0 ಅಂತ ಬರ್ತಿದೆ. ಸರಿನಾ? ಸೊ ಇವಾಗ ಈ ಎರಡು ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ಸೊ ಈ ಎರಡು ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಟರ್ಮ್ ಕ್ಯಾನ್ಸಲ್ ಆಗ್ಬೇಕು. ಬಟ್ ಇಲ್ಲಿ 8 minus 6 2 ಬರ್ತಿದೆ, ಇಲ್ಲಿ 7 minus -5 ಮತ್ತೆ 2 ಬರ್ತಿದೆ. ಸೊ ಯಾವ್ದಾದ್ರು ಒಂದು ಕ್ಯಾನ್ಸಲ್ ಆಗ್ಬೇಕು. ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಯಾವ್ದಾದ್ರು ಒಂದರದು ಸೇಮ್ ಆಗ್ಬೇಕು, H ಅಥವಾ R ಯಾವ್ದಾದ್ರು ಒಂದು ಸೇಮ್ ಆಗ್ಬೇಕು. ಸರಿನಾ? ಸೊ ಈಗ 8 ಮತ್ತೆ 6 ಗೆ LCM ಅನ್ನ ತಗೊಂಡ್ರೆ ಏನ್ ಬರುತ್ತೆ, LCM 4 3. ಆಮೇಲೆ 24 ಬರುತ್ತಾ, LCM 8 ಮತ್ತೆ ಹೇಗೆ 24, 2 into 4 into 3 ಏನು, ಲಾರ್ಜೆಸ್ಟ್ ಕಾಮನ್ ಮಲ್ಟಿಪಲ್ LCM ಏನು 24 ಬರ್ತದೆ. ಸೊ ಈಗ ಇದನ್ನ 24 ಮಾಡೋಣ, ಇದನ್ನ 24 ಮಾಡೋಣ. ಸೊ ಹೇಗ್ ಮಾಡೋದು, 24 ಈ ಪೂರ್ತಿ ಈಕ್ವೇಶನ್ ಅನ್ನ 3ಇಂದ ಮಲ್ಟಿಪ್ಲೈ ಮಾಡೋಣ, ಈ ಪೂರ್ತಿ ಈಕ್ವೇಶನ್ ಅನ್ನ 4ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಹಾಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ 8 into 3 ಏನು 24R
ಮೈನಸ್ 7 ಇಂಟು 3 ಏನು 21H ಈಕ್ವಲ್ ಟು ಮೈನಸ್ 6 ಇಂಟು 3 ಏನಾಗ್ಬೇಕು ಮೈನಸ್ 18 ಆಗ್ಬೇಕಾ. ಆಮೇಲೆ ಈ ಪೂರ್ತಿ ಇಕ್ವೇಶನ್ ಅನ್ನ 4 ಇಂದ ಮಲ್ಟಿಪ್ಲೈ ಮಾಡಿದಾಗ 6 ಇಂಟು 4 ಏನು 24R, 5 ಇಂಟು 4 ಏನು ಮೈನಸ್ 20H ಈಕ್ವಲ್ ಟು 0 ಇಂಟು 4 ಏನಾಗ್ಬೇಕು 0ನೇ ಆಗಿರ್ಬೇಕು. ಸರಿನಾ. ಈಗ ಈ ಈಕ್ವೇಶನ್ ಅನ್ನ 3 ಅನ್ಕೊಳ್ಳೋಣ, ಈ ಈಕ್ವೇಶನ್ ಅನ್ನ 4 ಅನ್ಕೊಳ್ಳೋಣ. ಸೊ 3 ಮೈನಸ್ 4 ಮಾಡಿದ್ರೆ ಮೂರನೇ ಈಕ್ವೇಶನ್, 4ನೇ ಈಕ್ವೇಶನ್ ಅನ್ನ 3ನೇ ಈಕ್ವೇಶನ್ ಇಂದ ಕಳೆದ್ರೆ ಏನ್ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಮೈನಸ್. ಸರಿನಾ. ಸೊ ಏನ್ ಬರುತ್ತೆ 24R ಮೈನಸ್ 24R 0 ಆಗುತ್ತಾ. ಮೈನಸ್ 21 ಪ್ಲಸ್ 20 ಏನು ಮೈನಸ್ 21 ಪ್ಲಸ್ 20 ಏನಾಗ್ಬೇಕು ಮೈನಸ್ 1 ಆಗ್ಬೇಕು. ಸೊ ಮೈನಸ್ 1H ಅನ್ನ ಮೈನಸ್ H ಅಂತಾನೆ ಬರ್ಕೋಬಹುದು ಈಕ್ವಲ್ ಟು ಮೈನಸ್ 18 ಬಂತಾ. ಸೊ ಎರಡು ಕಡೆ ಮಲ್ಟಿಪ್ಲೈ ಬೈ ಮೈನಸ್ 1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ H ಏನಾಗುತ್ತೆ H ಈಕ್ವಲ್ ಟು 18 ಬರುತ್ತೆ. ಸರಿನಾ. ಸೊ ನಮ್ಗೆ H ನ ವಯಸ್ಸು ಗೊತ್ತಾಯ್ತು 18 ಅಂತ. ಸೊ H ಅನ್ನ ಇನ್ನೊಂದು ಈಕ್ವೇಶನ್ ಇತ್ತಲ್ಲ 6R ಮೈನಸ್ 5H ಈಕ್ವಲ್ ಟು 0 ಅಂತ ಗೊತ್ತಿತ್ತು ನಮ್ಗೆ. ಸರಿನಾ. ಅಥವಾ ಇನ್ನೇನ್ ಗೊತ್ತಿತ್ತು ಈ ಈಕ್ವೇಶನ್ ಅಲ್ಲಿ ತಗೊಳ್ಳೋಣ. R ಬೈ H ಈಕ್ವಲ್ ಟು 5/6. ಸೊ R ಬೈ H ಈಕ್ವಲ್ ಟು 5/6 ಇದು ಆಲ್ರೆಡಿ ಗೊತ್ತಿದೆ ನಮ್ಗೆ. ಈಕ್ವೇಶನ್ ಎಲ್ಲಿದೆ ಅವರ ರೇಷಿಯೋ. ಸೊ H ಅನ್ನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು R ಬೈ 18 ಈಕ್ವಲ್ ಟು 5/6 ಬರ್ತಿದ್ಯಾ. ಸೊ R ಈಕ್ವಲ್ ಟು 18 ಇಂಟು 5/6. R ಒಂದ್ಲಿ R ಮೂರ್ಲಿ 5 ಇಂಟು 3 ಏನು 15 15 ವರ್ಷ. ಸೊ R ಏನ್ ಬಂತು ಇವಾಗ R 15 ಬಂತು. ಸೊ ನಾವ್ ಏನ್ ಕಂಡುಹಿಡಿಬೇಕಿಲ್ಲಿ ನಾವು R ಮೈನಸ್ H ಅಥವಾ H ಮೈನಸ್ R ಕಂಡುಹಿಡಿಬೇಕು. ಸೊ ಇಲ್ಲಿ R ದೊಡ್ಡದ H ದೊಡ್ಡದ H ದೊಡ್ಡದು. H ಮೈನಸ್ R ಅನ್ನ ಕಂಡುಹಿಡಿಯೋಣ. ಸೊ H ಮೈನಸ್ R 18 ಮೈನಸ್ 15 ಏನಾಗ್ಬೇಕು 3. ಸೊ ಡಿಫ್ರೆನ್ಸ್ ಬಿಟ್ವೀನ್ ದರ್ ಏಜಸ್ ಅವರ ವಯಸ್ಸುಗಳ ನಡುವಿನ ಅಂತರ ಎಷ್ಟಾಗಿರ್ಬೇಕು 3 years ಆಗಿರ್ಬೇಕು. ಸರಿನಾ. ಓಕೆ. ಸೊ ಇದು ಲೀನಿಯರ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋ ಕಾನ್ಸೆಪ್ಟ್. ಸ್ಕೂಲಲ್ಲಿ ನಿಮ್ಗೆ ಆಗಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ನಾನು ಎಲ್ಲ ಡೀಟೇಲ್ ಆಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಎರಡು ಈಕ್ವೇಶನ್ ಅನ್ನ ಬರ್ಕೊಂಡು ಹೇಗೆ ಎರಡು ವೇರಿಯೇಬಲ್ಸ್ ಇದ್ರೆ ಎಕ್ಸ್ ಮತ್ತೆ ವೈ ಎರಡನ್ನು ಕಂಡುಹಿಡಿಬೇಕಾದ್ರೆ ಎರಡು ಈಕ್ವೇಶನ್ ಇರಬೇಕು. ಆ ಎರಡು ಈಕ್ವೇಶನ್ ಅನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಎರಡು ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋದು ಗೊತ್ತಿದ್ರೆ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಂತ ಹೇಳಿ. ಸೊ ಈ ಎರಡು ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎರಡು ವೇರಿಯೇಬಲ್ಸ್ ಎಕ್ಸ್ ವೈ ಇಲ್ಲಿ ಹೆಚ್ ಆರ್ ಈ ಎರಡು ಬರುತ್ತೆ ಆನ್ಸರ್. ಸರಿನಾ. ನೆಕ್ಸ್ಟ್ ಕ್ವೆಶ್ಚನ್. 4 years ago the ratio of the ages of A and B was 2:3. so now ಈಗಿನ A ನ ವಯಸ್ಸು A ಅನ್ಕೊಳ್ಳೋಣ, B ನ ವಯಸ್ಸು B ಅನ್ಕೊಳ್ಳೋಣ. ಸರಿನಾ. ಸೊ A ನ ವಯಸ್ಸು A, A ನ ವಯಸ್ಸು A, B ನ ವಯಸ್ಸು B. ಚೇಂಜ್ ಮಾಡೋದು ಬೇಡ ಅವ್ರ ಹೆಸರು. ಸರಿನಾ. 4 years ago the ratio of the ages of A and B was 2:3. ಸೊ ಈಗಿನ ವಯಸ್ಸು A, ಈಗಿನ ವಯಸ್ಸು B. 4 ವರ್ಷದ ಹಿಂದೆ 4 years back ಅವ್ರ ವಯಸ್ಸು ಎಷ್ಟಾಗಿರ್ಬೇಕು A ಮೈನಸ್ 4 B ಮೈನಸ್ 4 ಆಗಿರ್ಬೇಕಾ. ಸೊ ರೇಷಿಯೋ ಎಷ್ಟಾಗಿರ್ಬೇಕು ರೇಷಿಯೋ A ಮೈನಸ್ 4 ಬೈ B ಮೈನಸ್ 4 ಏನಂತ ಕೊಟ್ಟಿದ್ದಾರೆ ರೇಷಿಯೋನ 2/3 ಇತ್ತು ಅಂತ ಕೊಟ್ಟಿದ್ದಾರೆ. 4 ವರ್ಷಗಳ ಹಿಂದೆ A ಮತ್ತು B ಗಳ ವಯಸ್ಸುಗಳ ಅನುಪಾತ ಎಷ್ಟಿತ್ತು 2:3 ಇತ್ತು. ಸೊ ಅದನ್ನೇ ಇಲ್ಲಿ ಬರ್ತಿರೋದು. ಸರಿನಾ. ಮತ್ತು 4 ವರ್ಷಗಳ ನಂತರ 4 years ಬ್ಯಾಕ್ ಇದು ಆಫ್ಟರ್ 4 years ನಂತರ
ಅವರ ವಯಸ್ಸುಗಳ ಅನುಪಾತ 5:7 ಆದರೆ, ಸೊ 4 ವರ್ಷಗಳ ನಂತರ ಅವರ ವಯಸ್ಸು ಎಷ್ಟಾಗುತ್ತೆ? A+4 ಮತ್ತೆ B+4. ಸೊ ಇಲ್ಲಿ A/B ಅವರ ವಯಸ್ಸುಗಳ ನಡುವಿನ ಅನುಪಾತ, ರೇಷಿಯೋ ಆಫ್ ದ ಏಜಸ್. ಇಲ್ಲಿ A+4 by B+4 ಎಷ್ಟಾಗುತ್ತೆ? 5/7 ಅಂತ ಕೊಟ್ಟಿದ್ದಾರೆ, ಸರಿನಾ? ಆದರೆ ಅವರ ಈಗಿನ ವಯಸ್ಸೆಷ್ಟು? ಸೊ A, B ಅನ್ನ ಕಂಡುಹಿಡಿಬೇಕು ನಾವು. ಪ್ರೆಸೆಂಟ್ ಏಜ್ ಆಫ್ A and B ಅಂತ ಕೊಟ್ಟಿದಾರಲ್ಲ, ಸೊ ಮೊದಲು A ನ ವಯಸ್ಸು ತಗೋಬೇಕು, ಆಮೇಲೆ B ನ ವಯಸ್ಸು ತಗೋಬೇಕು, ಸರಿನಾ? ಯಾಕಂದ್ರೆ ಇಲ್ಲಿ ನೋಡಿದ್ರೆ ಆಪ್ಷನ್ಸ್ ಅಲ್ಲಿ ರಿಪೀಟ್ ಮಾಡ್ದಂಗ್ ಇದಾರೆ. ಸೊ 50 to 52 ಮತ್ತೆ ಇಲ್ಲೂ ಕೂಡ 52 ಬಂದಿದೆ ನೋಡಿ, ಸರಿನಾ? ಸೊ ಮೊದಲು A ನ ವಯಸ್ಸು, ಆಮೇಲೆ B ನ ವಯಸ್ಸು ತಗೋಬೇಕು. ಸೊ ಈಗ ಈ ಒಂದು ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿ 2 ಈಕ್ವೇಶನ್ ಗಳನ್ನಾಗಿ ಮಾಡ್ಕೊಳ್ಳೋಣ, ಸರಿನಾ? ಹೇಗೆ? A-4 by B-4 equal to 2/3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 3 into A-4 equal to 2 into B-4 ಬರುತ್ತೆ, ಸರಿನಾ? ಸೊ 3 into A 3A minus 4 into 3 12 equal to 2 into B 2B minus 4 into 2 8. So 3A minus 2B ಅನ್ನ ಎಡಗಡೆಗೆ ತಗೊಂತಿದೀವಿ, ಈಕ್ವಲ್ ಟು -8 plus 12, -12 ಅನ್ನ ರೈಟ್ ಸೈಡ್ಗೆ ತಗೊಂತಿದೀವಿ. ಸೊ 3A minus 2B ಈಕ್ವಲ್ ಟು -8 plus 12 ಏನಾಗ್ಬೇಕು? 4 ಆಗ್ಬೇಕು. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ, ಸರಿನಾ? ನೆಕ್ಸ್ಟ್ A+4 by B+4 ಈಕ್ವಲ್ ಟು 5/7. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 7 into A+4 ಈಕ್ವಲ್ ಟು 5 into B+4. ಸೊ 7 into A 7A plus 7 into 4 7 4 28, 5 into B 5B plus 5 into 4 5 4 20. Okay. 7A minus 5B equal to 20 minus 28. Shift ಮಾಡ್ತಿದ್ದೀರಿ ವೇರಿಯಬಲ್ಸ್ ಅನ್ನ. ಸೊ 7A minus 5B equal to 20 minus 28 ಏನಾಗಬೇಕು? -8 ಆಗಬೇಕು, ಸರಿನಾ? ಸೊ ಇದೇನು? ಈಕ್ವೇಶನ್ ನಂಬರ್ 2. ಸೊ ಈ 2 ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ A ಮತ್ತೆ B ಆನ್ಸರ್ ಬರುತ್ತೆ. ಸೊ ಈಕ್ವೇಶನ್ 2 ವೇರಿಯಬಲ್ ಇದ್ರೆ ನಮ್ಗೆ 2 ಈಕ್ವೇಶನ್ಸ್ ಬೇಕಾಗುತ್ತೆ ಆ 2 ವ್ಯಾಲ್ಯೂಸ್ ನ ಕಂಡುಹಿಡಿಯಕ್ಕೆ. ಸೊ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ಸ್, ಈ ಕಾನ್ಸೆಪ್ಟ್. ಸೊ ಏನ್ ಕೊಟ್ಟಿದ್ದಾರೆ? A minus 2B ಈಕ್ವೇಶನ್ 1 ಈಕ್ವಲ್ ಟು A minus 2B ಈಕ್ವಲ್ ಟು 4 ಅಂತ ಇದೆ. ಆಮೇಲೆ 7A minus 5B equal to -8 ಅಂತ ಇದೆ. 7A minus 5B equal to -8 ಅಂತ ಇದೆ, ಸರಿನಾ? ಸೊ ಮತ್ತೆ ಏನ್ ಮಾಡ್ಬೇಕು? ನಮ್ಗೆ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಒಂದು ವೇರಿಯಬಲ್ ಸೇಮ್ ಇರಬೇಕು, ಕರೆಕ್ಟ್ ಅಲ್ಲ? ಸೊ 7ಗೆ ಮತ್ತೆ 3ಗೆ LCM ಏನು? 21. ಸೊ A ಅನ್ನ 21 ಮಾಡ್ಕೊಳ್ಳೋಣ, ಸರಿನಾ? ಸೊ ಈ ಈಕ್ವೇಶನ್ ಅನ್ನ 7 ಇಂದ ಮಲ್ಟಿಪ್ಲೈ ಮಾಡೋಣ, ಈ ಈಕ್ವೇಶನ್ ಅನ್ನ 3 ಇಂದ ಮಲ್ಟಿಪ್ಲೈ ಮಾಡೋಣ. ಯಾಕೆ ಹೀಗ್ ಮಾಡ್ತಿದ್ದೀನಿ? ನಾವು ಯಾವ್ದಾದ್ರು ಒಂದು ವ್ಯಾಲ್ಯೂನ 3A 7A ಇದೆಯಲ್ಲ, ಇದ್ 2 ಒಂದೇ ನಂಬರ್ ಬರ್ಬೇಕು. ಆ ಒಂದೇ ನಂಬರ್ ಬಂದ್ರೆ ಮಾತ್ರ ನಾವು ಕ್ಯಾನ್ಸಲ್ ಮಾಡಕ್ಕೆ ಸಾಧ್ಯ, 0 ಆಗಕ್ಕೆ ಸಾಧ್ಯ. ಯಾವ್ದಾದ್ರು ಒಂದು ವ್ಯಾಲ್ಯೂ A 0 ಆಗ್ಬೇಕು ಅಥವಾ B 0 ಆಗ್ಬೇಕು. ಯಾವ್ದಾದ್ರು ಒಂದು 0 ಆದ್ರೆ ಮಾತ್ರ ನಾವು ಇನ್ನೊಂದು ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಸಾಧ್ಯ. ಸೊ ಅದಕ್ಕೆ ನಾನು ಹೀಗೆ ಮಲ್ಟಿಪ್ಲೈ ಮಾಡ್ತಿರೋದು, ಸರಿನಾ? ಸೊ 7 ಇಂದ ಮಲ್ಟಿಪ್ಲೈ ಮಾಡಿದಾಗ 7 into 3 ಏನು? 21A ಮೈನಸ್ 7 into 2 ಏನು? 14B ಈಕ್ವಲ್ ಟು 7 into 4 ಏನು? 28. ಆಮೇಲೆ 3 into 7 ಏನು? ಮತ್ತೆ 21A. ನೋಡಿ ನಮ್ಗೆ ಇದು ಬೇಕಿತ್ತು, 2 ಸೇಮ್ ಆಗ್ಬೇಕಿತ್ತು, ಅದಕ್ಕೆ ಮಲ್ಟಿಪ್ಲೈ ಮಾಡ್ತಿರೋದು. ಆಮೇಲೆ 5 into 3 ಏನು? -15B
ಈಕ್ವಲ್ ಟು 8 into 3 ಮೈನಸ್ 24 ಸರಿನಾ. ಸೊ ಈಗ ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಹಾಗಿದ್ರೆ 0 ಆಗಲ್ಲ, ಕರೆಕ್ಟ್ ಅಲ್ಲ. ಏನ್ ಮಾಡ್ಕೊಳ್ಳೋಣ, ಇದನ್ನ ಕಳಿಯೋಣ, ಈ ಈಕ್ವೇಶನ್ ಅನ್ನ ಈ ಈಕ್ವೇಶನ್ ಇಂದ ಕಳಿಯೋಣ ಸರಿನಾ. ಸೊ ಮೈನಸ್ ಪ್ಲಸ್ ಪ್ಲಸ್ ಏನಾಗುತ್ತೆ, 21 minus 21 0, minus 14 plus 15 ಏನಾಗಬೇಕು 1 ಆಗ್ಬೇಕಾ. ಸೊ 15 minus 14 plus 1b equal to 28 plus 24 ಎಷ್ಟಾಗುತ್ತೆ, 28 plus 24 52. ಸೊ ಏನ್ ಬಂತೀನಿ, b equal to 52 ಅಂತ ಬಂತು. ಸೊ ಎ ನ ಹೇಗ್ ಕಂಡುಹಿಡಿಯೋದು, ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಹಾಕೋಣ ಎನ. ಸೊ 3a minus 2b equal to 4 ಈ ಈಕ್ವೇಶನ್ ಎಲ್ಲಿದೆ ಸರಿ ಅಲ್ಲ. ಸೊ ಆ ಈಕ್ವೇಶನ್ ಅಲ್ಲಿ b ನ ವ್ಯಾಲ್ಯೂನ ಹಾಕೋಣ. 3a minus 2 into 52 equal to 4. ಸೊ 3a equal to 2 into 52 ಎಷ್ಟು, 3a minus 104 equal to 4. 3a equal to 4 plus 104 ಎಷ್ಟಾಗುತ್ತದು, 108 ಆಗುತ್ತಾ. ಸೊ 3a equal to 108, a equal to 108 by 3 ಎಷ್ಟಾಗುತ್ತೆ, a equal to 3 ಒಂದ್ಲಿ 3 ಮೂರ್ಲಿ ಆಮೇಲೆ 3 ಆರ್ಲಿ 18. ಸೊ a equal to 36 ಬಂತು. 108 ಅನ್ನ 3 ಇಂದ ಡಿವೈಡ್ ಮಾಡಿದ್ರೆ, ಭಾಗಾಕಾರ ಮಾಡಿದ್ರೆ 36 ಬರ್ತಿದೆ. ಸೊ ಎ ಮತ್ತೆ ಬಿ ನ ವ್ಯಾಲ್ಯೂ ಬಂತು. ಸೊ ಎ ಕೊಮಾ ಬಿ ಏನಾಗಿರ್ಬೇಕು, 36, 52 ಆಗಿರ್ಬೇಕು. ಯಾವ ಆಪ್ಷನ್ ಅಲ್ಲಿ ತೋರಿಸ್ತಿದೆ, 36, 52 ಆಪ್ಷನ್ ಎ ಸರಿನಾ. ಇಲ್ಲಿ ನೋಡಿ 52, 36 ಕೊಟ್ಟಿದ್ದಾರೆ, ಇದೇನು ಬಿ ಎ. ಸೊ ಬಿ ಎ ನ ಕೇಳಿದ್ರೆ ಈ ಆಪ್ಷನ್ ಸರಿ ಆಗ್ತಿತ್ತು, ಬಟ್ ಇಲ್ಲಿ ಎ ಬಿ ನ ಕೇಳಿದ್ದಾರೆ, ಇದು ಎ ಇದು ಬಿ, ಅದಕ್ಕೆ ಆಪ್ಷನ್ ಎ ಆಪ್ಷನ್ ಬಿ ಆಗೋದಿಲ್ಲ ಸರಿನಾ. ಸೊ ಆಪ್ಷನ್ ಬಿ ಅಲ್ಲೂ ಆಪ್ಷನ್ ಸೇಮ್ ಇದೆ, 36 ಮತ್ತೆ 52 ಇದೆ, ಬಟ್ ಇಬ್ಬರ ಏಜ್ ಅನ್ನ ಅದಲು ಬದಲು ಮಾಡಿದ್ದಾರೆ ಸರಿ ಅಲ್ಲ. ಸೊ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ ಸೈಮಲ್ಟೇನಿಯಸ್ ಈಕ್ವೇಶನ್ ಹೇಗೆ ಸಾಲ್ವ್ ಮಾಡುದು ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ, ಲಾಸ್ಟ್ ಕ್ವೆಶ್ಚನ್ ಇದು. The sum of present ages of A and B is 11 times the difference of their ages. ಎ ಮತ್ತು ಬಿ ಗಳ ಈಗಿನ ವಯಸ್ಸುಗಳ ಮೊತ್ತವು ಅವರ ವಯಸ್ಸುಗಳ ವ್ಯತ್ಯಾಸದ 11ರಷ್ಟಕ್ಕೆ ಸಮ. 5 years hence their total ages will be 13 times the difference of their ages. 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತವು ಅವರ ವಯಸ್ಸುಗಳ ವ್ಯತ್ಯಾಸದ 13ರಷ್ಟಕ್ಕೆ ಸಮವಾದರೆ ಅವರಲ್ಲಿ ಹಿರಿಯರ ಈಗಿನ ವಯಸ್ಸೆಷ್ಟು, ದ ಪ್ರೆಸೆಂಟ್ ಏಜ್ ಆಫ್ ಎಲ್ಡರ್ ಒನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಪ್ರಶ್ನೆ ಸ್ಲೋ ಆಗಿ ಓದಿ ಅರ್ಥ ಮಾಡ್ಕೊಳ್ಳೋಣ ಸರಿನಾ. ದ ಸಮ್ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ ಇಸ್ 11 ಅಂತ ಕೊಟ್ಟಿದ್ದಾರೆ. ಸೊ ಈಗಿನ ಅವರ ವಯಸ್ಸು, ಈಗಿನ ಎ ನ ವಯಸ್ಸು ಎ ಅನ್ಕೊಳ್ಳೋಣ, ಬಿ ನ ವಯಸ್ಸು ಬಿ ಅನ್ಕೊಳ್ಳೋಣ ಸರಿನಾ. ಈಗ ಟೋಟಲ್ ಎಷ್ಟು, ಅವರ ವಯಸ್ಸುಗಳ ಟೋಟಲ್ ಎ ಪ್ಲಸ್ ಬಿ, ಇದು ಎ ಪ್ಲಸ್ ಬಿ, ಈಗಿನ ಅವರ ವಯಸ್ಸುಗಳ ಟೋಟಲ್ ಎ ಪ್ಲಸ್ ಬಿ. ಆಮೇಲೆ 5 ವರ್ಷಗಳ ಆದ್ಮೇಲೆ, ಆಫ್ಟರ್ 5 years, 5 ವರ್ಷಗಳಾದ್ಮೇಲೆ ಏನ್ ಕೊಟ್ಟಿದ್ದಾರೆ, ಎ ಪ್ಲಸ್ 5 ಎ ನ ವಯಸ್ಸಾಗುತ್ತೆ, ಬಿ ಪ್ಲಸ್ 5 ಬಿ ನ ವಯಸ್ಸಾಗುತ್ತೆ. ಓಕೆನಾ. ಸೊ ಇಲ್ಲಿ ಸಮ್ ಆಫ್ ದರ್ ಏಜಸ್, ಇಲ್ಲಿ ಡಿಫರೆನ್ಸ್ ಆಫ್ ದರ್ ಏಜಸ್. ಸಮ್ ಅಂದ್ರೆ ಎ ಪ್ಲಸ್ ಬಿ, ಡಿಫರೆನ್ಸ್ ಅಂದ್ರೆ ಎ ಮೈನಸ್ ಬಿ. ಇಲ್ಲಿ ಸಮ್ ಅಂದ್ರೆ ಏನು, ಎ ಪ್ಲಸ್ 5 ಪ್ಲಸ್ ಬಿ ಪ್ಲಸ್ 5, ಡಿಫರೆನ್ಸ್ ಅಂದ್ರೆ ಎ ಪ್ಲಸ್ 5 ಮೈನಸ್ ಬಿ ಪ್ಲಸ್ 5 ಸರಿನಾ. ಸೊ ಡಿಫರೆನ್ಸ್ ಅಂದ್ರೆ ಅವರ ಇಬ್ಬರ ವಯಸ್ಸುಗಳ ವ್ಯತ್ಯಾಸ, ಸಮ್ ಅಂದ್ರೆ ಅವರ ಇಬ್ಬರ ವಯಸ್ಸುಗಳ ಮೊತ್ತ ಸರಿನಾ. ಸಮ್ ಮತ್ತೆ ಡಿಫರೆನ್ಸ್. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸೊ ಈಗಿನ ವಯಸ್ಸು ಗೊತ್ತಾಯ್ತು, ಅವರ ವಯಸ್ಸುಗಳ ಈಗಿನ ವಯಸ್ಸುಗಳ ಮೊತ್ತ ಮತ್ತೆ ಈಗಿನ ವಯಸ್ಸುಗಳ ವ್ಯತ್ಯಾಸ ಗೊತ್ತಾಯ್ತು. 5 ವರ್ಷಗಳಾದ್ಮೇಲೆ ಅವರ ವಯಸ್ಸು ಎ ಪ್ಲಸ್ 5 ಬಿ ಪ್ಲಸ್ 5,
ಅವರ ವಯಸ್ಸುಗಳ ಮೊತ್ತ a+5+b+5, ವಯಸ್ಸುಗಳ ವ್ಯತ್ಯಾಸ a+5 ಮೈನಸ್ ಬ್ರಾಕೆಟ್ ಅಲ್ಲಿ b+5. ಯಾಕೆ ಬ್ರಾಕೆಟ್ ಅಲ್ಲಿ ತಗೋಬೇಕು? b+5 ಒಂದು ನಂಬರ್ ಆಗಿ ತಗೋಬೇಕು, ಅದಕ್ಕೆ ಅದನ್ನ ಬ್ರಾಕೆಟ್ ಆಗಿ ತಗೋಬೇಕು, ಸರಿನಾ? ಸೊ ಇದೆಷ್ಟಾಗುತ್ತೆ? a ಪ್ಲಸ್ b ಪ್ಲಸ್ 10 ಆಗುತ್ತಾ? ಆಮೇಲೆ ಇದೆಷ್ಟಾಗುತ್ತೆ? a ಮೈನಸ್ b ಅಷ್ಟೇ, ಸರಿಯಲ್ಲ? ಸೊ ಹೇಗೆ ಬ್ರಾಕೆಟ್ ಓಪನ್ ಮಾಡೋದು? a+5 ಮೈನಸ್ ಇಂಟು b ಮೈನಸ್ b ಮೈನಸ್ ಇಂಟು 5 ಮೈನಸ್ 5. ಸೊ 5 ಕ್ಯಾನ್ಸಲ್ ಆಗುತ್ತೆ. ಸೊ ಇದು a ಮೈನಸ್ b ಆಗಿಯೇ ಉಳಿಯುತ್ತೆ, ಸರಿನಾ? ಓಕೆ. ಸೊ a ಅಥವಾ b, ಮ್ಯಾಕ್ಸಿಮಮ್ ಆಫ್ a, b. a ಮತ್ತೆ b ಅಲ್ಲಿ ಯಾರು ದೊಡ್ಡವರೋ ಅವರ ವಯಸ್ಸು ನಮ್ಗೆ ಬೇಕು, ಸರಿನಾ? ಡ್ಯಾಶ್ ಇದನ್ನ ಕಂಡುಹಿಡಿಬೇಕು ಟು ಫೈಂಡ್. ಇನ್ನೇನ್ ಕೊಟ್ಟಿದ್ದಾರೆ? Sum of the present ages of A and B is 11 times the difference of their ages. So, A plus B equal to 11 times the difference of their ages. A minus B ಅಂತ ಕೊಟ್ಟಿದ್ದಾರೆ. ಇದು ಒಂದು ಈಕ್ವೇಶನ್, ಸರಿನಾ? ಆಮೇಲೆ 5 years hence, 5 ವರ್ಷಗಳ ನಂತರ their total ages, 5 ವರ್ಷಗಳ ನಂತರ ಅವರ ಟೋಟಲ್ ಏಜ್ ಎಷ್ಟು? ಇದು ಈ ನಂಬರ್, ಸರಿಯಲ್ಲ? a ಪ್ಲಸ್ b ಪ್ಲಸ್ 10 ಎಷ್ಟಾಗಿರುತ್ತೆ? 13 ಟೈಮ್ಸ್ ದ ಡಿಫರೆನ್ಸ್ ಆಫ್ ದರ್ ಏಜಸ್. 13 5 ವರ್ಷಗಳಾದ್ಮೇಲೆ ಅವ್ರ ಏಜ್ ನ ಡಿಫರೆನ್ಸ್ ಎಷ್ಟು? a ಮೈನಸ್ b ನೇ ಇರುತ್ತೆ, ಸರಿ ಅಲ್ಲ? ಸೊ 13 ಇಂಟು a ಮೈನಸ್ b. ಅರ್ಥ ಆಯ್ತಾ? ಸೊ 5 ವರ್ಷಗಳಾದ್ಮೇಲೆ ಈ ನಂಬರ್ ಅನ್ನ ತಗೋಬೇಕು ನಾವು, ಈ ಎರಡು ನಂಬರ್. ಓಕೆ. ಸೊ ಇದನ್ನ ಈಕ್ವೇಶನ್ 2 ಅನ್ಕೊಳ್ಳೋಣ, ಸರಿನಾ? ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ಕೊಳ್ಳೋಣ ಅದನ್ನೇ. a ಪ್ಲಸ್ b ಈಕ್ವಲ್ ಟು ಎಷ್ಟಿದೆ? 11 ಇಂಟು a ಮೈನಸ್ b, 11 ಇಂಟು a ಮೈನಸ್ b. ಆಮೇಲೆ a ಪ್ಲಸ್ b ಪ್ಲಸ್ 10, a ಪ್ಲಸ್ b ಪ್ಲಸ್ 10 ಈಕ್ವಲ್ ಟು ಏನ್ ಬರ್ತಿದೆ? 13 ಇಂಟು a ಮೈನಸ್ 13 ಇಂಟು a ಮೈನಸ್ b ಅಂತ ಬರ್ತಿದೆ, ಸರಿನಾ? ಈಗ ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡೋಣ ಮತ್ತೆ, ಅಥವಾ ಏನಾದ್ರೂ ಕ್ಯಾನ್ಸಲ್ ಇಲ್ಲೇ ಆಗುತ್ತಾ ಅಂತ ನೋಡೋಣ. ಸೊ a ಪ್ಲಸ್ b ನ ವ್ಯಾಲ್ಯೂ 11 ಇಂಟು a ಮೈನಸ್ b ಅಂತ ಈ ಈಕ್ವೇಶನ್ ಅಲ್ಲಿ ತಗೊಂಡ್ರೆ, ಸೊ a ಪ್ಲಸ್ b ನ ಬದಲು ಏನ್ ಬರ್ಕೊಳ್ಳೋಣ? 11 ಇಂಟು a ಮೈನಸ್ b ಅಂತ ಬರ್ಕೊಂಡು ಪ್ಲಸ್ 10 ಈಕ್ವಲ್ ಟು 13 ಇಂಟು a ಏನಾಗ್ಬೇಕು? 13, 13 ಇಂಟು b 13b, ಸರಿನಾ? ಸೊ ಇಲ್ಲಿ 11a ಮೈನಸ್ 11b ಪ್ಲಸ್ 10 ಈಕ್ವಲ್ ಟು 13a ಮೈನಸ್ 13b. ಇದು ಬರ್ತಿದ್ಯಾ? ಸೊ ಇನ್ನೇನ್ ಬರ್ತಿದೆ? 13b ನ ಎಡಗಡೆಗೆ ತಗೊಳ್ಳೋಣ, ಏನಾಗುತ್ತೆ? ಮೈನಸ್ 11b ಪ್ಲಸ್ 13b ಈಕ್ವಲ್ ಟು 13a, 11a ನ ರೈಟ್ ಸೈಡ್ಗೆ ತಗೊಳ್ಳೋಣ, ಹೀಗೆ ಮೈನಸ್ 11a. ಸೊ 10 ಬಿಟ್ಟು ಹೋಗಿದೆಯಲ್ಲ, ಸೊ 10 ಅನ್ನ ಕೂಡ ರೈಟ್ ಸೈಡ್ಗೆ ತಗೊಳ್ಳೋಣ. ಸೊ 10 ಮೈನಸ್ 10 ಆಗುತ್ತೆ, ಈ ಕಡೆ ಬಂದು ಮೈನಸ್ 10. ಸೊ 13b ಮೈನಸ್ 11b ಏನು? 2b. 2b ಈಕ್ವಲ್ ಟು 13a ಮೈನಸ್ 11a ಏನು? 2a ಮೈನಸ್ 10 ಆಗುತ್ತಾ? ಸೊ ಈಗ 2a ಮೈನಸ್ 10 ಈಕ್ವಲ್ ಟು 2b. ಸೊ 10 ಅನ್ನ ರೈಟ್ ಸೈಡ್ ತಗೊಂಡು ಹೀಗೆ ಇಟ್ಕೊಳ್ಳೋಣ. 2a ಮೈನಸ್ 2b ಈಕ್ವಲ್ ಟು 10. ಸೊ ಡಿವೈಡ್ ಬೈ 2, ಪೂರ್ತಿ ಈಕ್ವೇಶನ್ ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ a ಮೈನಸ್ b ಈಕ್ವಲ್ ಟು 5 ಅಂತ ಬರ್ತಿದೆ, ಸರಿನಾ? ಸೊ ನಮ್ಗೆ a ಮೈನಸ್ b ದ ವ್ಯಾಲ್ಯೂ ಗೊತ್ತಾಯ್ತು. ಸೊ a ಮೈನಸ್ b ಈಕ್ವಲ್ ಟು 5 ಅಂತ ಬಂತು, ಸರಿನಾ? ಸೊ a ಪ್ಲಸ್ b ಈಕ್ವೇಶನ್ ಅನ್ನ ಬರೀತಿದ್ದೀನಿ ಇಲ್ಲಿ. a ಪ್ಲಸ್ b ಈಕ್ವಲ್ ಟು 11 ಇಂಟು a ಮೈನಸ್ b. ಸೊ a ಮೈನಸ್ b ನಮ್ಗೆ ಗೊತ್ತಾಯ್ತು, a ಮೈನಸ್ b ಏನು? 5 ಅಂತ ಗೊತ್ತಾಯ್ತು. ಸೊ 11 ಇಂಟು 5, ಸೊ 55. ಸೊ a ಪ್ಲಸ್ b
ಏನ್ ಗೊತ್ತಾಯ್ತು ಇವಾಗ a ಪ್ಲಸ್ ಬಿ ಈಕ್ವಲ್ ಟು 55 ಅಂತ ಗೊತ್ತಾಯ್ತು ಸರಿನಾ. ಈಗ a ಪ್ಲಸ್ ಎ 2a ಮೈನಸ್ ಬಿ ಪ್ಲಸ್ ಬಿ 0b ಈಕ್ವಲ್ ಟು 5 ಪ್ಲಸ್ 55 60 ಬಂತ. ಸೊ 2a ಈಕ್ವಲ್ ಟು 60. ಇದು 0b ಅಲ್ಲ, ಇದು ಇರಲ್ಲ. a ಈಕ್ವಲ್ ಟು 60 ಡಿವೈಡೆಡ್ ಬೈ 2 ಏನು 30. 60ರಲ್ಲಿ ಅರ್ಧ 30. a ಈಕ್ವಲ್ ಟು 30 ಅಂತ ಬಂತು ಸರಿನಾ. ಈಗ a ಮೈನಸ್ ಬಿ ಈಕ್ವಲ್ ಟು 5 ಆದ್ರೆ 30 ಮೈನಸ್ ಬಿ ಈಕ್ವಲ್ ಟು 5. ಸೊ ಬಿ ಈಕ್ವಲ್ ಟು 30 ಮೈನಸ್ 5 ಏನಾಗ್ಬೇಕು 25. ಸೊ ಬಿ ಏನ್ ಬರ್ತಿದೆ 25 ಅಂತ ಬರ್ತಿದೆ ಓಕೆನಾ. ಸೊ a 30 ಬಂತು, ಬಿ 25 ಬಂತು. ಇವರಿಬ್ಬರಲ್ಲಿ ಯಾವ್ದು ದೊಡ್ಡ ವಯಸ್ಸು? ಏನದ್ದು ದೊಡ್ಡ ವಯಸ್ಸು. ಸೊ ನಾವ್ ಏನ್ ಕಂಡುಹಿಡಿಬೇಕು? ಮ್ಯಾಕ್ಸಿಮಮ್ ಆಫ್ 30,25 ಏನಾಗುತ್ತೆ 30 ಮ್ಯಾಕ್ಸಿಮಮ್ ಆಫ್ a, b. ಸೊ ಪ್ರೆಸೆಂಟ್ ಏಜ್ ಆಫ್ ಎಲ್ಡರ್ ಒನ್ ಇಸ್ 30 years. ಅವರಲ್ಲಿ ಹಿರಿಯರ ಈಗಿನ ವಯಸ್ಸು 30 ವರ್ಷ. ಇದಿಷ್ಟೇ ಈಚ್ ಪ್ರಾಬ್ಲಮ್ಸ್. ಕೆಲವೊಂದ್ಸತಿ ಒಂದೇ ಇಕ್ವೇಶನ್ ಕೊಟ್ಟಿರ್ತಾರೆ, ಒಂದೇ ಇಕ್ವೇಶನ್ ಕೊಟ್ಟಾಗ 10-20 ಸೆಕೆಂಡ್ ಅಲ್ಲಿ ಆನ್ಸರ್ ಬರುತ್ತೆ. ಬಟ್ ಹೀಗೆ ಎರಡೆರಡು ಇಕ್ವೇಶನ್ಸ್ ಕೊಟ್ಟಾಗ ಎ ಬಿ ಎರಡೂ ಕಂಡಿಡೀರಿ ಅಂತ ಕೊಟ್ಟಾಗ ಅವಾಗ ಏನ್ ಮಾಡ್ಬೇಕಾಗುತ್ತೆ? ಅವಾಗ ಎರಡು ಇಕ್ವೇಶನ್ಸ್ ಬರ್ಕೊಂಡು ಆ ಎರಡು ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ ಸರಿನಾ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಪ್ರಶ್ನೆಗಳು ಅಥವಾ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೇಗನ್ಸ್ತು ಸೆಷನ್ ಅಂತ ಕೂಡ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.